ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಿದ್ದೀರ ಟ್ರಿಪ್ ಆಗಲ್ಲ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ 1.5 ಇಯರ್ ಆದಮೇಲೆ ನಾನು ಹೊರಗಡೆ ಟ್ರಿಪ್ಗೆ ಅಂತ ಬಂದಿದ್ದೀನಿ. ಬೈಕ್ ರೈಡ್ ಅಲ್ಲ, ಸೊ ಇದು ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ಗೆ ಟ್ರಿಪ್ಗೆ ಅಂತ ಬಂದಿದ್ದೀನಿ. ಸೊ ಇಲ್ಲಪ್ಪ ಇದ್ದಾನೆ, ಮತ್ತು ಆ ಕಡೆ ಇದ್ದಾರೆ ನೋಡಿ ಒಂದು ಸ್ವಲ್ಪ ಜನ. ಸೊ ಅವರು ನಾನು ಡೈರೆಕ್ಟಾಗಿ ನಾನು ಒಂದು ಪ್ಲೇಸಿಂದನೇ ನಾನು ಆಲ್ರೆಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಪ್ಪ ಅಂತಂದರೆ ಇದು ಅಬ್ಬಿ ಫಾಲ್ಸ್ ಅಂತ. ಯಾಕೆ ಇಲ್ಲೇ ಡೈರೆಕ್ಟ್ ಅಂತಂದರೆ ಸ್ಟಾರ್ಟಿಂಗ್ ಬರ್ತಾ ಏನೋ ಮಾತಾಡೋಕ್ಕಾಗಿಲ್ಲ. ಸೊ ಬರ್ತಾ ಏನೇನಾಗಿದೆ ಅದನ್ನೊಂದ್ಸರಿ ನೋಡ್ಕೊಂಬನ್ನಿ. A few moments later. ತುಂಬ ಪ್ಲಾನ್ ಮಾಡಿ ಇವತ್ತು ಹೊರಟಿದ್ದೀವಿ. ಮಧ್ಯದಲ್ಲಿ ಒಂದ್ಸತಿ ಪ್ಲಾನ್ ಆಗಿ ನಮ್ಮ ಒಬ್ಬ ಫ್ರೆಂಡು ತಾಯ್ನಾಡ್ಗೆ ಹೋಗಿ ಬಂದು ಆಮೇಲೆ ಕ್ಯಾನ್ಸಲ್ ಆಗಿ ಇವಾಗ ಪ್ಲಾನ್ ಮಾಡಿ ಸಕ್ಸಸ್ಫುಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟು ದಂಡಿಗಲ್ ರೈಲ್ವೆ ಸ್ಟೇಷನ್ ಹತ್ರ ಬರಬೇಕು ಅಂತ ಬಂದ್ವಿ. ಇಲ್ಲಿ ಯಾವುದೋ ಇನ್ನೊಂದು ವಾಟರ್ ಫಾಲ್ಸ್ ಕಾಣಿಸ್ತು, ಚಿಕ್ಕದು, ಚೆನ್ನಾಗಿದೆ. ನಾವೀಗ ನೆಕ್ಸ್ಟು ಎಡಕುಮಾರಿ ರೈಲ್ವೆ ಟ್ರ್ಯಾಕ್ ಮೇಲೆ, ಅಂದರೆ ಇದು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಈ ಬ್ರಿಡ್ಜ್ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ, ಮತ್ತು ನಮ್ಮ ನೆಕ್ಸ್ಟು ಪ್ಲೇಸಸ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಇದ್ದಿದ್ದು ಇನ್ನೊಂದು ಪ್ಲೇಸ್ಗೆ ಅಂತ ಬಂದ್ವಿ. ಸೊ ಇಲ್ಲಿ ನಾನು ಏನು ಮಾಡಿದೆ, ಡ್ರೋನ್ ಆರಿಸೋಣ ಅಂತ ಆರಿಸ್ದೆ, ಬಟ್ ಅದು ಮೂಮೆಂಟ್ ಸರಿಯಾಗಿ ಬರಲಿಲ್ಲ. ಸೊ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಮತ್ತೆ ಆರ್ಸೋಕ್ಕೆ ಅಂತ ಹೋದೆ. ಅಲ್ಲಿ ನಮಗೆ ಒಂದು ಶಾಕಿಂಗ್ ಏನಪ್ಪ ಅಂತಂದರೆ, ಟ್ರೈನ್ ಅಷ್ಟು ದೂರದಿಂದ ಬರೋದು ಸೌಂಡ್ ಕೇಳಿಸ್ಬಿಡ್ತು. ಅದು ಬರ್ತಾಯಿದೆ, ನಾವು ಬೇರೆ ಇಲ್ಲಿ ನಿಂತಿದ್ದೀವಲ್ಲ, ಸೊ ಎಲ್ಲ ಗಾಬರಿಯಾಗಿ ಓಡು. ಅದಾದಮೇಲಂತೂ ತುಂಬ ಭಯಪಟ್ವಿ. ಬಟ್ ಏನು ಅಂತಂದರೆ ನಮಗೂ ಅದಕ್ಕೂ ಹತ್ತತ್ರ ಒಂದು 200 ಮೀಟರ್ಸ್ ದೂರನೇ ಇತ್ತು. ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಏನು ಅನ್ನಿಸ್ತು ನಿನಗೆ? ಬಾಯ್ಗೆ ಬಂದಿತ್ತಾ? ನುಂಕೊಂಬಿಟ್ಟ? ನಿಮಗೆ? ನಮಗೇನು ಅನ್ನಿಸ್ತಿಲ್ಲ, ಒಂಥರ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಹಾಂ, ನಿಂಗೇನು ಅನ್ನಿಸ್ತಮ್ಮ? ಎಲ್ಲ ನಿಜವಾಗ್ಲೂ ಜೀವನನೇ ಬಾಯ್ಗೆ ಬಂದ್ಬಿಟ್ಟಿತ್ತು. ಕುಶಲ್, ಎಕ್ಸ್ಪೀರಿಯನ್ಸ್ ಏನೋ? ವಿಡಿಯೋದಲ್ಲಿ ಕ್ಲಾರಿಟಿ ಏನಪ್ಪ ಅಂತಂದರೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ವಲ್ಲ, ಸೊ ಪ್ರಾಬ್ಲಮ್ ಏನಿಲ್ಲ. ನಾವು ಗಾಬರಿಯಿಂದ ಬೇಗ ಓಡೋಗಿದ್ದು ಅಷ್ಟೇ. ಒಂದು 200-300 ಮೀಟರ್ಸ್ ಅಂತ ಸ್ವಲ್ಪ ದೂರನೇ ಇತ್ತು. ಸ್ವಲ್ಪ ಬಾಯಿದಲ್ಲಿ ಬೇಗ ಹೋಗಿ ದೂರ ನಿಂತ್ಕೊಂಡ್ವಿ ಅಷ್ಟೇ. ಅದೇ ಥರ ತುಂಬ ಗಾಬರಿ ಆಗೋಂಥದ್ದು ಏನಿಲ್ಲ. ಬಟ್ ನಮ್ಗೆ ಅಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದ್ದಾಗ ಸ್ವಲ್ಪ
ಟ್ರೈನ್ ಟೈಮಿಂಗ್ಸ್ ಹೇಳಿದ್ರು. ಫಸ್ಟ್ ಓಡೋಗಿರೋದೇ ಇವನು. ಇದು ಸರ್ಜಾಟ ಇದು ಸರ್ಜಾಟ ಕ್ಯಾಮೆರಾ ಇಟ್ಟು ನೋಡಿ ಆ ವಿಡಿಯೋ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿದ್ರು ಆಯ್ತಾ, ಟ್ರೈನ್ ನೋಡಿ ಎಲ್ಲ ಮೂವ್ ಆಗ್ತಾವ್ರೆ. ಇವ್ರು ಮೊದ್ಲೇ ಮೂವ್ ಆಗ್ಬೇಕು ತಾನೆ, ಇಲ್ಲ ಚೆಕ್ ಮಾಡ್ತಾವ್ರೆ ಟ್ರೈನು ಇಂಜಿನ್ ಬೇರೆ ಬೇರೆ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಇಂಜಿನು ಅಲ್ಲ, ಫಸ್ಟ್ ಇಂಜಿನು ಆಮೇಲೆ ಇದು ಬೋಗಿಗಳು. ಹಾ ಹೇಳಪ್ಪ. ನೀರು ತುಂಬ ಕಮ್ಮಿ ಇದೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಅವಳು ನೋಡು ಹೊಡೆದೋಯ್ತು. ಸೊ ನೋಡ್ಕೊಂಬಂದ್ರಲ್ಲ. ಸೊ ಇದಿಷ್ಟು ನಾವು ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿದ್ದು. ನಾನು ಈ ಫ್ರೆಂಡ್ಸ್ ಗ್ರೂಪ್ ಜೊತೆ ಹತ್ತತ್ರ 7 to 9 ಇಯರ್ಸ್ ಆಗಿದೆ ಫ್ರೆಂಡ್ಶಿಪ್, ನಾವೆಲ್ಲ ಫ್ರೆಂಡ್ ಆಗಿ. ಸೊ ಯಾವತ್ತೂ ಒನ್ ಡೇ ಮೇಲೆ ಎಕ್ಸ್ಟ್ರಾ ಯಾವತ್ತೂ ಟ್ರಿಪ್ ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮು ನಾವು ಪ್ಲ್ಯಾನ್ ಮಾಡಿಕೊಂಡು ನ್ಯೂ ಇಯರ್ಗೆ ಹೊರಗಡೆ ಇರಬೇಕು ಅಂತ ಬಂದಿದ್ದು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಈಗ ಬೆಟ್ಟದ ಭೈರವೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಇದೆಲ್ಲಪ್ಪ ಅಂತಂದರೆ ಲವ್ ಮಾಕ್ಟೆಲಲ್ಲಿ ತುಂಬ ಫೇಮಸ್ ಆಗಿರೋಂಥದ್ದು. ಆಲ್ರೆಡಿ ನನ್ನ ವ್ಲಾಗಲ್ಲಿ ನೀವು ನೋಡೇ ಇರ್ತೀರ ಈ ವಿಡಿಯೋನ. ದೇವಸ್ಥಾನನ ನೋಡಿ, ಈಗ ಒಂದು ಸತಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಅವತ್ತು ಬಂದಾಗ ಫುಲ್ಲು ಮಳೆ, ನಿಲ್ಲಕ್ಕೆ ಆಗ್ತಾಯಿಲ್ಲ, ಫುಲ್ಲು ಮಳೆ, ಮೊಬೈಲೇ ತೆಗಿಯೋಕ್ಕಾಗಿಲ್ಲ. A few moments later. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ, ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ಹಂಗೆ ಎಲ್ಲ ಪೋಸ್ ಕೊಡಿ, ಎಲ್ಲ ಚೆನ್ನಾಗಿ ಗೊತ್ತಾಯ್ತು. ಇಲ್ಲಿ 4 ಮನೆಗಳಿದ್ದಾವೆ. 4 ಮನೆಯಲ್ಲೂ ಕೂಡ ಎಲ್ಲರೂ ಅಲ್ಲಲ್ಲಿ ಅವ್ರು ಹಾಕ್ಕೊಂಡು ಫೈರ್ ಕ್ಯಾಂಪ್ ಹಾಕೊಂಡು ಚೆನ್ನಾಗಿ ನಾರ್ಮಲಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಮಾತ್ರ ಆಡ್ತಿರೋದು ನೆಕ್ಸ್ಟ್ ಲೆವೆಲ್ ಆಡ್ತಿದ್ದೀವಿ ಮಾತ್ರ, ಸೀರಿಯಸ್ ಆಗಿ. ಈ ಇಯರ್ 2024ನ ಖುಷಿಯಾಗಿ ಎಂಡ್ ಮಾಡ್ತಾ ಇದೀವಿ. ಸಕ್ಕತ್ತಾಗಿದೆ ಮಾತ್ರ. Happy go dear, nothing to worry. February, Valentine's Day, love listening. March, April, May to early examination. Students get love with attention. May, June and early very holiday vacation. CEP, July at the confusion. Adarinda, politics and revolution. Make life to 10 to 11 ಮಂಟುಗಳಲ್ಲಿ ಹಬ್ಬಗಳ ಸೆಲೆಬ್ರೇಷನ್. ಡಿಸೆಂಬರಲ್ಲಿ ಮತ್ತೆ ನ್ಯೂ ಇಯರ್ಗೆ ಪ್ರಿಪರೇಷನ್. ನೆನ್ನೆ ಮುಗಿದು ಹೋಯಿತು, ನಾಳೆ ಏನು ಯಾರಿಗೊತ್ತು, ಏನಿಲ್ಲ ನಮ್ಮದು ಹ್ಯಾಪಿ ಆಗಿರಬೇಕು.
ಹಾಯ್ ಗೈಸ್, ನಾವು 3 ಜನ ಇದ್ದೀವಿ. 7 ಐಸ್ ತಿಂತಾವಳೆ, ಅದು ಐಸ್ ತಿಂತಾವಳಲ್ಲ, ಐಸ್ ನೆಕ್ತಾವಳೆ, ಐಸ್ ನೆಚ್ಚುತ್ತಿದ್ದಾಳೆ. ನೋಡಿ ನೆಕ್ಕಮ್ಮ ಒಂದ್ಸತಿ. ಶುಭರಾತ್ರಿ.